ನಮಸ್ಕಾರ ಸರ್, ಮೊದಲನೇದಾಗಿ ನಿಮ್ ಪರಿಚಯ ಮಾಡಿಕೊಡಿ ಸರ್. ಸರ್, ನಮ್ಮ ಹೆಸರು ಹರೀಶ್ ಅಂತ. ಸರ್, ಇಲ್ಲಿ ಅರುಣ ನರ್ಸರಿ ಮೇಟಿಕುರಿಗೆ NH4 ಬೈಪಾಸ್ ಅಲ್ಲಿ ಇದೆ. ಹಿರಿಯೂರಿಂದ ಒಂದು 6 ಕಿಲೋಮೀಟರ್ NH4 ಬೈಪಾಸ್. ಸರ್, ನಿಮ್ಮ ನರ್ಸರಿಯಲ್ಲಿ ಎಷ್ಟು ವೆರೈಟಿ ತೆಂಗಿನ ಗಿಡಗಳು ಇದೆ ಸರ್? ಸರ್, ನಮ್ಮಲ್ಲಿ 5 ವೆರೈಟಿ ಇದೆ ತೆಂಗು. 5 ವೆರೈಟಿ ಇದೆ ಸರ್. ಯಾವ ವೆರೈಟಿ ಸರ್? ಇದು ಬ್ಲಾಕ್ ಕವರ್ ಕಾಣುತ್ತಲ್ಲ ಸರ್, ಇದೆಲ್ಲ ಟಾಲ್ ವೆರೈಟಿ. ಟಿಪ್ ಟು ಟಾಲ್ ಇದೆಲ್ಲ ನಾಟಿ ಗಿಡನೇ. ಇದೆಲ್ಲ ಬ್ಲಾಕ್ ಕವರ್ ಕಾಣುತ್ತಲ್ಲ ಸರ್, ಇದೆಲ್ಲ ಟಿಪ್ ಟು ಟಾಲ್. ಸರ್, ಈ ಟಿಪ್ ಟು ಟಾಲ್ ಅಂದ್ರಲ್ಲ, ಇದು ಎಳ್ನೀರಿ ಬರುತ್ತಾ ಕೊಬ್ಬರಿ ಬರುತ್ತಾ ಸರ್? ಎಳ್ನೀರು ಕೊಬ್ಬರಿ ಎರಡಕ್ಕೂ ಬರುತ್ತೆ. ಬರುತ್ತೆ. ಇದು ಏನ್ ಗೊತ್ತಾ, 5 ವರ್ಷಕ್ಕೆ ಬರೋದು, ಕೆಲವರದು 4 ವರ್ಷಕ್ಕೂ ಬಂದಿದೆ ಕ್ರಾಪ್. ಕೆಲವರದು 4-5 ವರ್ಷಕ್ಕೆ ಬಂದಿದೆ, 6 ವರ್ಷ 7 ವರ್ಷ. ಅಂದ್ರೆ ಮ್ಯಾಕ್ಸಿಮಮ್ 6 ವರ್ಷ ಬೇಕು ಸರ್ ಕ್ರಾಪ್ ಬರಕ್ಕೆ. ಟಿಪ್ ಟು ಟಾಲ್ ವೀಕ್ಷಕರ ನೋಡಬಹುದು, ಇದು ಟಿಪ್ ಟು ಟಾಲ್ ವೆರೈಟಿ. ಇದು 4-5 ವರ್ಷಕ್ಕೆ ಬರುತ್ತಂತೆ. ಸರ್, ನೆಕ್ಸ್ಟ್ ಯಾವ ವೆರೈಟಿ ಇದೆ ಸರ್? ನೆಕ್ಸ್ಟ್ ಟೀನ್ ಟು ಡಿ ಇದೆ. ಈ ಬ್ಲಾಕ್ ಕವರ್ ಕಾಣುತ್ತಲ್ಲ ಸರ್, ಇದೆಲ್ಲ ಟಿಪ್ ಟು ಟಾಲೆ. ಸರ್, ಇದೆಲ್ಲ ಬ್ಲಾಕ್ ಕವರ್ ಕಾಣುತ್ತೆ. ಸರ್, ಇದೆಲ್ಲ ಎಷ್ಟು ತಿಂಗಳಿಗೆ ಸಸಿ ಸರ್? ಇದೆಲ್ಲ 1 ಇಯರ್ ಪ್ಲಾಂಟ್ ಇದೆ. ಎಲ್ಲ 1 ಇಯರ್ ಪ್ಲಾಂಟ್. 1 ಇಯರ್ ಇದೆ, 8 ಮಂತ್ಸ್ ಇದೆ. ಸರ್, ಇದೆಲ್ಲ ಬ್ಲಾಕ್ ಕವರ್ ಏನೈತೆ ಇದೆಲ್ಲ ಈ ಕಲರ್ ಕಾಣುತ್ತಾ, ಇದೆಲ್ಲ ಟೀನ್ ಟು ಡಿ. ಈ ಕಲರ್ ಇದು ಯಾವ ವೆರೈಟಿ ಸರ್? ಟೀನ್ ಟು ಡಿ. ಇದು ಆಲ್ ಡಾರ್ಫ್ ಅಂತ. ಇದೆಲ್ಲ ಅದೇ. ಈ ಕಲರ್ ಕಾಣುತ್ತಲ್ಲ ಸರ್, ಈ ಕಲರ್ ಕಾಣೋದೆಲ್ಲ ಅದೇ. ಇದು ಎಷ್ಟು ತಿಂಗಳಿಗೆ ಬರುತ್ತೆ ಸರ್? ಇದು 3 ವರ್ಷಕ್ಕೆ ಬರುತ್ತೆ ಕ್ರಾಪ್. 3 ವರ್ಷಕ್ಕೆ ಬರುತ್ತೆ ಸರ್. 2 ವರ್ಷ 8 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. 3 ವರ್ಷ 2 ತಿಂಗಳಿಗೆ ಎಳ್ನೀರು ಕುಡಿಬಹುದು. ಸರ್, ಇದು 3 ವರ್ಷ 2 ತಿಂಗಳಿಗೆ 8 ತಿಂಗಳಿಗೆ ಅಂತ ಹೇಳಿದ್ರೆ ಕೊಬ್ಬರಿ ಬರುತ್ತಾ ಪ್ಲಸ್ ಎರಡಕ್ಕೂ ಬರುತ್ತೆ ಸರ್. ಈ ವೆರೈಟಿ ಕೊಬ್ಬರಿ ಎರಡಕ್ಕೂ ಬರುತ್ತೆ. ಟೀನ್ ಟು ಡಿ ಸ್ವಲ್ಪ ಮೀಡಿಯಂ ಬರುತ್ತೆ ಕಾಯಿ. ಸರ್, 22, 26, 28 ವರ್ಗೂ ಬರುತ್ತೆ ಒಂದ್ ಗುಣಿಗೆ. ಇದು ರಾಮಗಂಗಾ ಅಂತ. ಇದೆಲ್ಲ ರಾಮಗಂಗಾ. ಇದೆಲ್ಲ ರಾಮಗಂಗಾ. ಈ ಕಡೆ ಇದೆ ನೋಡಿ, ಇದೆಲ್ಲ ರಾಮಗಂಗಾ. ಇದು ಅಷ್ಟೇ, ಕೊಬ್ಬರಿ ಎರಡಕ್ಕೂ ಬರುತ್ತೆ. ಟೀನ್ ಟು ಡಿಕ್ಕಿಂತ ಸ್ವಲ್ಪ ಸೈಜ್ ಜಾಸ್ತಿ ಬರುತ್ತೆ ರಾಮಗಂಗಾ. ಇದು ಎಷ್ಟು ಇದಕ್ಕೆ ಬರುತ್ತೆ? ಎಷ್ಟು ವರ್ಷಕ್ಕೆ ಬರುತ್ತೆ? ಇದು 2 ವರ್ಷ 8 ತಿಂಗಳು, 3 ವರ್ಷ. ಇದು 3 ವರ್ಷಕ್ಕೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಸರ್. ಸರ್, ಇದು ಮತ್ತೆ ಒಂದು ಇಂದ್ರಲ್ಲಿ ಎಷ್ಟು ಕಾಯಿ ಬಿಡ್ತಾವ ಸರ್? ಸರ್, ಇದು 22ರಿಂದ 26 ವರ್ಗೂ ಬರುತ್ತೆ. ಮೇಂಟೈನ್ ಮೇಲೆ ಡಿಪೆಂಡ್ ಸರ್. ಮೇಂಟೈನ್ ಚೆನ್ನಾಗಿ ಮಾಡಿದ್ರೆ ಇನ್ನ ಜಾಸ್ತಿ ಬರುತ್ತೆ ಸರ್. ಒಂದು ಗಿಡದಲ್ಲಿ ನಿಮ್ಗೆ 250, 300, 400 ಕಾಯಿ ಬಂದಿರೋದು ಇದೆ ಸರ್. ರೈತರ ಹತ್ರ ನಾವು ಆಲ್ರೆಡಿ ಗಿಡ ಕೊಟ್ಟಿದ್ದೀವಲ್ಲ ಸರ್, ರೈತರು ನಂಗೆ ಫೋನ್ ಮಾಡಿದ್ರು ಇಷ್ಟು ಕಾಯಿ ಬರ್ತಾ ಇದೆ ಅಂತ. ಖುಷಿ. ಓಕೆ ಸರ್, ಮತ್ತೆ ಯಾವ ವೆರೈಟಿ ಇದೆ ಸರ್? ಮತ್ತೆ ಗಂಗಾ ಬೋಂಡಮ್ ಅಂತ ಇದೆ. ವೀಕ್ಷಕರೇ, ಇಲ್ಲಿ ನೋಡಿದ್ರೆ ಈಗ 3 ವೆರೈಟಿ ಇದಾವೆ. ಅದರಲ್ಲಿ ಒಂದು ವೆರೈಟಿ ಗಂಗಾ ಬೋಂಡಮ್ 5 ಬರೀ 5 ವರ್ಷಕ್ಕೆ ಬರುತ್ತೆ. ಮತ್ತೆ TNTD ಮತ್ತೆ ಇನ್ನೊಂದು ವೆರೈಟಿ, ಅದೆಲ್ಲ 3 ವರ್ಷಕ್ಕೆ ಕ್ರಾಪ್ ಬರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಗಂಗಾ ಬೋಂಡಮ್ ಅಂತ ಇದೆ, ಅದೊಂದು ವೆರೈಟಿ ನೋಡೋಣ. ಅದು ಎಷ್ಟು ತಿಂಗಳಿಗೆ ಬರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಇದು ಗಂಗಾ ಬೋಂಡಮ್ ಸರ್. ಇದೆಲ್ಲ ಗಂಗಾ ಬೋಂಡಮ್. ಕಾಯಿ ನೋಡಿ ಸೈಜ್. ಇದು ಕಾಯಿ ಸೈಜ್ ಜಾಸ್ತಿ ಬರುತ್ತೆ. ಸೈಜ್ ಜಾಸ್ತಿ. ಇದೆಲ್ಲ ಇದೇನೈತೆ ಇದೆಲ್ಲ ಗಂಗಾ ಬೋಂಡಮ್ ಸರ್. ಗಂಗಾ ಬೋಂಡಮ್ ಇದು ಎಳ್ನೀರು ಮತ್ತೆ ಕೊಬ್ಬರಿ ಎರಡಕ್ಕೂ ಬರುತ್ತೆ. ಇದು 3 ವರ್ಷಕ್ಕೆ ಕ್ರಾಪ್ ಬರುತ್ತೆ. ಇದು 3 ವರ್ಷಕ್ಕೆ ಬರುತ್ತೆ ಸರ್. ಇನ್ನೇ ಒಬ್ರಿಗೇನೆ 1000 ಪ್ಲಾಂಟ್ಸ್ ಗಿಡ ಕೊಟ್ಟಿದ್ವಿ. 1000 ಪ್ಲಾಂಟ್ಸ್ ಅಲ್ಲಿ ಇದು ಸ್ವಲ್ಪ ಡ್ಯಾಮೇಜ್ ಇರೋದು, ವೇಸ್ಟ್ ಎಲ್ಲ ತೆಗೆದಿದ್ವಿ. 1000 ಪ್ಲಾಂಟ್ ಇಷ್ಟು ಬಂದಿದೆ ಅಷ್ಟೇ. ಇದೆಲ್ಲ 1000 ಖಾಲಿ ಆಗಿರೋದು ಎಲ್ಲ ಪ್ಲೇಸ್. ಕಾಯಿ ನೋಡಿ ಸೈಜ್ ನೋಡಿ ಕಾಯಿ. ಅದೇ ರೀತಿಯಾಗಿ ಇವ್ರು ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ, ಸಸಿ ಕೊಡ್ಬೇಕಾದ್ರೆ ಚೆನ್ನಾಗಿರ್ತಕ್ಕಂತಹ ಸಸಿಗಳು ಅಷ್ಟೇ ನಾವು ಕೊಡೋದು, ಸರಿ ಇಲ್ತಕ್ಕಂತಹ ಸಸಿಗಳನ್ನ ನಾವು ಕೊಡಲ್ಲ ಅಂತ ಹೇಳ್ತಾ ಇದಾರೆ ಸರ್. ಇದು ಈಗ 3 ವರ್ಷಕ್ಕೆ ಬರ್ತದೆ ಅಂದ್ರಲ್ಲ, ಲೈಫ್ ಎಷ್ಟು ವರ್ಷ ಇರುತ್ತೆ ಸರ್? ಇದು ಲೈಫ್ ನಾಟಿ ಎಷ್ಟು ಲೈಫ್ ಇರುತ್ತೆ ಇದು ಅಷ್ಟೇ ಲೈಫ್ ಬರುತ್ತೆ. ಯಾಕಂದ್ರೆ ನಾಟಿಗೆ ಪಾಲಿನೇಷನ್ ಆಗಿರೋದು ಇವೆಲ್ಲ. ಹಂಗಾಗಿ ನಾಟಿ ಎಷ್ಟು ಲೈಫ್ ಇರುತ್ತೆ ಇದು ಅಷ್ಟೇ ಲೈಫ್ ಬರುತ್ತೆ. ಮತ್ತೆ ಇದು ಗಂಗಾ ಬೋಂಡಮ್, ಇದು ಮಲೇಷಿಯನ್ ಡಾರ್ಫ್. ಇದು ಬರೇ ಎಳ್ನೀರಿಗೆ ಮಾತ್ರ. ಕೊಬ್ಬರಿ ಆಗಲ್ಲ. ಕೊಬ್ಬರಿ ಆಗೋದೇ ಇಲ್ಲ ಸರ್. ಇದು ಎಷ್ಟು ವರ್ಷಕ್ಕೆ ಬರುತ್ತೆ ಸರ್? ಇದು 2 ವರ್ಷ 8 ತಿಂಗಳು, 3 ವರ್ಷ. ಇದು 3 ವರ್ಷಕ್ಕೆ ಬರುತ್ತೆ ಸರ್. ಇದರ ಲೈಫ್ ಸರ್? ಇದು ಅಷ್ಟೇ. ಇದು ಚೆನ್ನಾಗಿದೆ ಸರ್. ಸೇಮ್ ನಾಟಿಗೆ ಪಾಲಿನೇಷನ್ ಆಗಿರೋದು. ನಾಟಿ ಮದರ್ ರೂಟ್ಸ್ ಬಂದು ನಾಟಿನೇ, ಮೇಲ್ಗಡೆ ಬಂದಿರೋದು ಹೈಬ್ರಿಡ್. ನಾಟಿ ಎಷ್ಟು ಲೈಫ್ ಇರುತ್ತೆ ಇದು ಅಷ್ಟೇ ಲೈಫ್ ಇರುತ್ತೆ. ಒಂದು ಎಕರೆಗೆ ಎಷ್ಟು ಸಸಿ ಹೋಗುತ್ತೆ ಸರ್ ಇವೆಲ್ಲ? 1 ಎಕರೆಗೆ ಸರ್ ಕೆಲವರು 20 ನಾಟಿ ಮಾಡಿದ್ರೆ 108 ಪ್ಲಾಂಟ್ಸ್ ಬೇಕು. 24, 25 ಇಟ್ಟು 68 ಗಿಡ ಬೇಕು. 30 ಅಡಿ ಹಾಕಿದ್ರೆ ಅದು 48 ಗಿಡ ಬೀಳ್ತವೆ. 30 ಟಿಪ್ ಟು ಟಾಲ್ ಹಾಕ್ತಾರೆ. ಡಾರ್ಫ್ ಎಲ್ಲ 20 ಅಡಿ ಹಾಕ್ತಾರೆ, ಇಲ್ಲ 25 ಹಾಕ್ತಾರೆ. ಇಲ್ಲ ಡಾರ್ಫ್ ಇದೆಲ್ಲ ನಾಟಿಯಲ್ಲಿ ಟಿಪ್ ಟು ಟಾಲ್ ಒಂದು ಹೇಳಿದ್ವಾ, ಇದು ನಾಟಿನೇ. ಇದು ಗೋದಾವರಿ ವೆರೈಟಿ ಅಂತ.
ಹೌದು. ಇದು ಬಂದು ಗೋದಾವರಿ ವೆರೈಟಿ. ಇದು ಎಷ್ಟು ತಿಂಗಳಿಗೆ ಬರುತ್ತೆ ಸರ್? ಎಷ್ಟು ವರ್ಷ ಇದು 4 ವರ್ಷಕ್ಕೆ ಬರುತ್ತೆ ಕ್ರಾಪ್. 4 ವರ್ಷ ನಾಟಿ ಎಲ್ಲ 5-6 ವರ್ಷ ಆಗುತ್ತೆ, ಇದು 4 ವರ್ಷಕ್ಕೆ ಬರುತ್ತೆ. 4 ವರ್ಷಕ್ಕೆ ಬರುತ್ತೆ ಇದು ಗೋದಾವರಿ ವೆರೈಟಿ. ಗೋದಾವರಿ. ಇದೆಲ್ಲ ಏನೈತೆ ಇದೆಲ್ಲ ಗೋದಾವರಿ. ಸರ್ ಇದು ಎಷ್ಟು ತಿಂಗಳ ಸಸಿ ಸರ್ ಇದೆಲ್ಲ? ಇದೆಲ್ಲ 1 ಇಯರ್ ಪ್ಲಾಂಟ್. 1 ಇಯರ್ ಪ್ಲಾಂಟ್ ಸರ್. ಹಾ. ಸರ್ ಇದು ವರ್ಷಕ್ಕೆ ಇದು ಎಷ್ಟು ಕಾಯಿ ಬಿಡುತ್ತೆ ಸರ್ ಒಂದ್ ಮರ? ವರ್ಷಕ್ಕೆ 200 ಸರ್, ಮೇಟಿನ ಮೇಲೆ ಡಿಪೆಂಡ್ ಸರ್. ಕೆಲವ್ರದ್ದು 250ರಿಂದ 400, ಒಂದೊಂದು ಇನ್ನ ನೀವು ನಂಬ್ತಿರೋ ಬಿಡ್ತಿರೋ. ಒಬ್ರು ಮೊನ್ನೆ ಬಂದಿದ್ರು 600ರಿಂದ 700 ಕಾಯಿ ಬಿಟ್ಟಿದ್ರು. ಕಾಯಿ ಬಿಟ್ಟಿದೆ. ಹಂಗೆ ಅವ್ರ ಮೇಂಟೆನೆನ್ಸ್ ಮೇಟಿನ ಮೇಲೆ ಡಿಪೆಂಡ್. ನೀರು ಚೆನ್ನಾಗಿ ಗೊಬ್ಬರ ಪ್ರತಿ 4 ತಿಂಗಳಿಗೆ ಒಂದ್ ತಟ್ಟಿ ಗೊಬ್ಬರ ಹಾಕ್ತಾ ಇದ್ರೆ, ನೀರ್ ಕೊಡ್ತಾ ಇದ್ರೆ ಚೆನ್ನಾಗಿ ಕಾಯಿ ಜಾಸ್ತಿ ಹಿಡಿಯುತ್ತೆ. ಸರ್ ಈಗ ಕೆಲವೊಬ್ರು ಏನ್ ಹೇಳ್ತಾರೆ 3 ವರ್ಷಕ್ಕೆ ಬರಲ್ಲ, 4 ವರ್ಷಕ್ಕೆ ಬರಲ್ಲ, ನಿಮ್ಮ ಹತ್ರ ನೀವು ಗ್ಯಾರಂಟಿ ಕೊಡ್ತೀರಾ ಅಂತ ಕೇಳ್ತಾರೆ ಸರ್. ನಾವು 100% ಚಾಲೆಂಜ್ ಕೊಡ್ತೀವಿ. GST ಬಿಲ್ ಕೊಡ್ತೀನಿ, ಸರ್. ವಿತ್ ಅಗ್ರಿಮೆಂಟ್ ಮಾಡ್ಕೊಡ್ತೀನಿ. 3 ವರ್ಷ ಒಳಗಡೆ ಏನೋ ಬಂದಿಲ್ಲ ಅಂದ್ರೆ ನಾವು ಹೇಳೋ ಪ್ರಕಾರ ಏನಿಲ್ಲ, ಪ್ರತಿ 4 ತಿಂಗಳಿಗೆ ಒಂದ್ ತಟ್ಟಿ ಗೊಬ್ಬರ, ಸರ್. ಡೈಲಿ 1 ಅವರ್ ಇಲ್ಲ 2 ಅವರ್ಸ್ ವಾಟರ್, ಇಲ್ಲ ಒಂದಿನ ಬಿಟ್ಟು ಒಂದಿನ ಕೊಡ್ಬೋದು, ಇಲ್ಲ 5 ಡೇಸ್ ಒಂದ್ಸತಿ 1 ಗಂಟೆ ಕೊಡ್ಬೋದು. ಆ ತರ ಮೇಂಟೈನ್ ಮಾಡಿದ್ರೆ ಒಂದ್ ತಟ್ಟಿ ಗೊಬ್ಬರ ಹಾಕ್ಬಿಟ್ರೆ ಸಾಕು. ಆ ತರ ಮೇಂಟೈನ್ ಮಾಡಿ 3 ವರ್ಷ ಒಳಗಡೆ ಬಂದಿಲ್ಲ ಅಂದ್ರೆ ಅದು ನಮ್ ಜವಾಬ್ದಾರಿ. ನಾನು GST ಬಿಲ್ ಕೊಡ್ತೀನಿ, ಅಗ್ರಿಮೆಂಟ್ ಮಾಡ್ಕೊಡ್ತೀನಿ. ವೀಕ್ಷಕರ ನೋಡ್ಬೋದು, ಇವರು ಗ್ಯಾರಂಟಿ ಆಗಿ ಹೇಳ್ತಾ ಇದಾರೆ. GST ಬಿಲ್ ಅಗ್ರಿಮೆಂಟ್ ಸಮೇತ ಇವರು ನಾವು ಚಾಲೆಂಜ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಅದೇ ರೀತಿಯಾಗಿ ನೆಕ್ಸ್ಟ್ ಯಾವ ವೆರೈಟಿ ಇದೆ ಸರ್ ತಿಂಗಳಲ್ಲಿ? ಅದೇ ಟೋಟಲ್ ಈಗ 6 ವೆರೈಟಿ ಹೇಳಿದ್ರು. 6 variety. ಈಗ ಟೋಟಲ್ 3 ವೆರೈಟಿ T2D, ಅದು ಕೊಬ್ಬರಿ ಎಲ್ಲಿ ಬರೋದು, ಮತ್ತೆ ಮಲೇಷಿಯನ್ ಡಾರ್ಫ್ ಬರೀ ಎಲ್ಲಿರು ಮಾತ್ರ. ನಾಟಿಯಲ್ಲಿ 2 ತರ ಇದೆ, ಒಂದು ಗೋದಾವರಿ, ಒಂದು ಟಿಪ್ ಟುಟಾಲ್. ಇದೆಲ್ಲ ಗೋದಾವರಿ ವೆರೈಟಿ. ಸರ್ ಅದೇ ರೀತಿಯಾಗಿ ಎಲ್ಲರ ಪ್ಲಾಟ್ಗಳೆಲ್ಲ ಪ್ಲಾಟ್ ಬೇಜಾನ್ ಬಂದಿದೆ ಸರ್. ಅವರೆಲ್ಲ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ. ಸರ್ ಯಾರ ರೈತರು ನಮ್ಗೆ ಫೋನ್ ಮಾಡಿದ್ರೆ, ಈಗ ಯಾರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ ಅವ್ರದೇ ನಂಬರ್ ಕೊಡ್ತೀನಿ, ಅವ್ರ ಹತ್ರ ಮಾತಾಡ್ಲಿ. ಆಮೇಲೆ ಫರ್ದರ್ ನೆಕ್ಸ್ಟ್ ಇಲ್ಲಿ ಬಂದು ಗಿಡ ತಗೊಂಡೋಗಿ. ಸರ್ ಇಲ್ಲಿ ಹತ್ರದಲ್ಲಿ ಯಾವ ಪ್ಲಾಟ್ಗಳು ಇದಾವೆ ಸರ್? ಇಲ್ಲ ಹತ್ರದಲ್ಲಿ ಇಲ್ಲೇ 4 ಕಿಲೋಮೀಟರ್ ದೂರದಲ್ಲಿ 5-6 ಪ್ಲಾಟ್ ಇದಾವೆ. ಸರ್. ಮತ್ತೆ ಮಳವಳ್ಳಿ ಅಂತ ಹಾಸನ್ ಏರಿಯಾದಲ್ಲಿ ಬಹಳ ಪ್ಲಾಟ್ ಬಂದಿದಾವೆ. ಆ ಕಡೆ ಎಲ್ಲರೂ ಫೋನ್ ಮಾಡಿದ್ರು ನನಗೆ. ಮೊನ್ನೆ ರೀಸೆಂಟ್ ಆಗಿ ಹೋಗಿ ಬಂದೆ. ಶಿವಕುಮಾರ್ ಅಂತ KSRTC ಬಸ್ ರಿಟೈರ್ಡ್ ಟೀಚರ್, ರಿಟೈರ್ಡ್ ಆಗಿದ್ದಾರೆ KSRTC ಅಲ್ಲಿ. ಅವರು ಒಂದು 6 ನಮ್ಮ ಹತ್ರ ಗಿಡ ತಗೊಂಡೋಗಿದ್ರು. ಬಟರ್ ಫ್ರೂಟ್, ಬೇರೆ ಬೇರೆ ಎಲ್ಲಾ ಫ್ರೂಟ್ಸ್ ತಗೊಂಡು ಎಲ್ಲದೂ ಬಂದಿದೆ. ಇದು ಕ್ರಾಪ್ ತೆಂಗು 3 ವರ್ಷ 2 ತಿಂಗಳಿಗೆ ಅವ್ರು ಎಲ್ಲಿ ಕುಡಿದಾರೆ. ಕುಡಿದು ಆಮೇಲೆ ಡೈಲಿ ಅಲ್ಲಿ ಮಾರ್ಕೆಟ್ ಕಳಿಸ್ತಾ ಇದಾರೆ. 28 ರೂಪಾಯಿ ಹಂಗೆ ಹೊಲ್ದಾಗೇನೆ ತಗೊಂಡೋಗ್ತಾರೆ ಅಂತ. ಇಲ್ಲಿ ವೀಕ್ಷಕರೇ ನೋಡ್ಬೋದು, ಇದೇ ರೀತಿಯಾಗಿ ನಾವು ಹೇಳ್ತಕ್ಕಂತ ವಿಚಾರ ಏನಪ್ಪಾ ಅಂತ ಅಂದ್ರೆ, ನಮ್ಮ ಈ ಶಿವ HMP ಯೂಟ್ಯೂಬ್ ಚಾನಲ್ ಅಲ್ಲಿ ಇವರು ತೆಂಗಿನ ಪ್ಲಾಟ್ಗಳು ವೆರೈಟಿಗಳೆಲ್ಲ ಒಂದ 7-8 ವಿಡಿಯೋಗಳಿದಾವೆ. ನೋಡ್ರಿ, ನಿಮ್ಗೆ ಯಾವ್ದೇ ಡೌಟ್ ಇದ್ರೆ ರೈತರ ಕಾಂಟ್ಯಾಕ್ಟ್ ಸತಿ ಇದೆ, ನೋಡ್ಕೊಂಡು ಹೆಚ್ಚಿನ ಮಾಹಿತಿಗಾಗಿ ರೈತರ ಕಾಂಟ್ಯಾಕ್ಟ್ ಮಾಡ್ಕೊಳ್ರಿ. ಇವ್ರ ಕಾಂಟ್ಯಾಕ್ಟ್ ಮಾಡ್ರಿ. ಇವ್ರು ಬೇಕಾದ್ರೆ ಅವ್ರ ನಂಬರ್ ಸತಿ ಕೊಡ್ಸ. ಸರ್ ನಿಮ್ ನಂಬರ್? ನಮ್ ನಂಬರ್ 9980046128 ಅಂತ. ಅರುಣ ನರ್ಸರಿ, ಮೇಟಿಕುರಿಕೆ, ಚಿತ್ರದುರ್ಗ ಜಿಲ್ಲೆ, ಹಿರಿಯೂರು ತಾಲೂಕು. ಹಿರಿಯೂರಿಂದ ಟೌನ್ ಇಂದ ಒಂದು 6 ಕಿಲೋಮೀಟರ್ ಸರ್. ಚಿತ್ರದುರ್ಗದಿಂದ ಬರೋದಾದ್ರೆ ಈಗ ಟೋಲ್, ಗುಯಿಲಾಲ್ ಟೋಲ್ ಇದೆ, ಟೋಲ್ ಇಂದ ಒಂದು 5 ಕಿಲೋಮೀಟರ್ ಆಗುತ್ತೆ. ದುರ್ಗದಿಂದ ಬರ್ತಾ ರೈಟ್ ಸೈಡ್ ಬರುತ್ತೆ. ಹಿರಿಯೂರಿಂದ ದುರ್ಗ ಹೋಗ್ತಾ ಲೆಫ್ಟ್ ಸೈಡ್ ಬರುತ್ತೆ. ಸರ್ವಿಸ್ ರೋಡ್ಗೆ ಇದೆ. ಇಲ್ಲಿ ಭಾರತ್ ಪೆಟ್ರೋಲ್ ಬಂಕ್ ಅದ್ರ ಪಕ್ಕದಲ್ಲಿ ಇದೆ, ಮೇಟಿಕುರಿಕೆ ಅಂತ. ಸರ್ ಈಗ ವೆರೈಟಿಗಳ ರೇಟ್ ಏನಾರ ಹೇಳ್ತೀರಾ ಸರ್? ಸರ್ ರೇಟ್ ಅದೇ ಇಲ್ಲಿ ಬಂದ್ರೆ ಗಿಡದ ಮೇಲೆ ಡಿಪೆಂಡ್ ಸರ್. ಈಗ ಅವ್ರು ಜಾಸ್ತಿ ಒಂದ್ 500 ಗಿಡ ಕೊಟ್ರೆ 500 ಗಿಡ ಬೇಕು ಅಂತ ನಾವೇ ಡೆಲಿವರಿ ಕೊಡ್ತೀವಿ. ಸರ್ ಈ 50-100 ಗಿಡ ಬಂದ್ರೆ ಅವರೇ ಬಂದ್ ತಗೊಂಡೋಗಿ